ಅವಶ್ಯಕತೆಗಳಿಗೆ ಹುಟ್ಟಿಕೊಳ್ಳುವುದು ಪ್ರೀತಿಯಲ್ಲ, ಅದು ಹೊಂದಾಣಿಕೆ. ಬೆಳಿಗ್ಗೆ ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧರಿಸಿದರೆ ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಕಿಬಿಡುತ್ತದೆ. ಕೈ ಚಾಚಿದ ಹುಡುಗಿಯನ್ನು ತಿರಸ್ಕರಿಸುವ ಹುಡುಗರು ಜಗತ್ತಿನಲ್ಲಿ ತೀರಾ ಅಪರೂಪ. ಅದಲ್ಲ ತಾನು ಬಯಸಿದ್ದು. ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ 100 ಜರೂರತ್ತುಗಳು ಸೃಷ್ಟಿಯಾಗಬೇಕು. ಕನಸುಗಳ ಫಸಲು ಎದ್ದು ನಿಲ್ಲಬೇಕು. ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇನೆಂಬ ನಂಬಿಕೆ ಹುಟ್ಟಿದರೆ ಸಾಲದು. ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು. ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂತಹದ್ದಲ್ಲ, ಕೂಡಿ ನಡೆಯುವಂಥದ್ದು ಅಲ್ಲ, ಕೈ ಹಿಡಿದು ನಡೆಸುವಂಥದ್ದು ಅಲ್ಲ. ಪ್ರೀತಿ ತಬ್ಬುಗೆಯಲ್ಲ, ಪ್ರೀತಿ ಉನ್ಮಾದವಲ್ಲ, ಪ್ರೀತಿ ನಿಟ್ಟುಸಿರು ಅಲ್ಲ. ಹಿಮವಂತನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ. 3 ಸಂಜೆಯ ಹೊತ್ತಿನಲ್ಲಿ ಕತ್ತಲಿನೊಳಕ್ಕೆ ಬೆಳಕು ಲೀನವಾಗುವಂತಹ ಕ್ರಿಯೆ. ಬಿಸಿಲ ನೆತ್ತಿಯ ಮೇಲೆ ಮೋಡಗಟ್ಟುವಂತಹ ಮೊದ. ತನ್ನ ಬಯಕೆಗಳಿಲ್ಲದ ಶುಷ್ಕ ದಾರಿಯೊಳಕ್ಕೆ ಎಲ್ಲಿಂದಲೋ ಒಂದು ಕಾಲುದಾರಿ ಎಂಬಂತೆ ಪ್ರಾರ್ಥನಾಳ ಕನಸು ನಡೆದು ಬಂದು ಕೂಡಿಕೊಂಡಂತಹ ಯೋಗಾಯೋಗ. ಯಾವ ವಿವರಣೆಗೂ ನಿಲುಕದಂತಹದಾಗಿರಬೇಕು ಪ್ರೀತಿ. ಅದು ಮಾತ್ರ ಶಾಶ್ವತ. ಅಂಥದ್ದೊಂದು ಪ್ರೀತಿ ನಮ್ಮಿಬ್ಬರ ಮಧ್ಯೆ ಸಂಭವಿಸಿದೆಯಾ? ಪ್ರಾರ್ಥನಾಳ ಮುಖವನ್ನೇ ದಿಟ್ಟಿಸಿದ. ಅವಳೀಗ ದೇಹದ ಬಗ್ಗೆ ಯೋಚಿಸುತ್ತಿದ್ದಳು. ಹಿಮವಂತನ ಬಗ್ಗೆ ಯೋಚಿಸುವುದೆಂದರೆ ಅವನ ದೇಹದ ಬಗ್ಗೆ ಯೋಚಿಸುವುದು ಹೌದಲ್ಲವೇ? ಬಲಿಷ್ಠ ಬಾಹುಗಳು, ಕಂಬ ಕಾಲು, ಮಟ್ಟಸವಾದ ಹೊಟ್ಟೆ, ಎದೆ ಮೇಲೆ ಪೊದೆಗೂದಲು, ಕಣ್ಣಲ್ಲಿ ಯಾವುದೋ ಅಸಹನೆಯೊಳಗೆ ಒಂದು ಕನಸು. ಈ ಹಿಮವಂತನ ಮೀಸೆ ಅದೆಷ್ಟು ಚಂದ ಅಂದುಕೊಂಡಿದ್ದಾಳೆ ತಾನು. ಕಬ್ಬಿಣದಂತಹ ದೇಹ, ದಣಿಯಲ್ಲಿ ಪರಿಪೂರ್ಣ ಪುರುಷತ್ವ. ಹೆಣ್ಣು ಹುಟ್ಟಿದರೆ ತನಗಿಂತ ಚಂದ ಹುಟ್ಟುತ್ತಾಳೆ. ಗಂಡು ಹುಟ್ಟಿದರೆ ಹಿಮವಂತನಿಗಿಂತ ಚಂದದ ಗಂಡಸು ಹುಟ್ಟಲಾರ. ಇವನು ಯಾವ ಬೆಳಕಿನ ಬೀಜದವನೋ, ಯಾವ ಕ್ಷೇತ್ರದ ವಸಂತ ಋತುವೋ. ಪ್ರಾರ್ಥನಾಳಿಗೆ ದೇಹಗಳ ಅಳತೆ ಗೊತ್ತು. ಅದು ಡಾಕ್ಟರ್ ಆಗಲು ಹೊರಟವಳಿಗಿರುವಂತಹ ಅನಾಟಮಿ ಜ್ಞಾನವಲ್ಲ. ಸೈನ್ಸ್ ಪುಸ್ತಕಗಳಲ್ಲಿ ನೋಡಿ ಉಗುಳು ನುಂಗಿದ ಚಿತ್ರಗಳ ಸಂಗತಿಯಲ್ಲ. ಅದೊಂದು ವಿಲಕ್ಷಣ ಅನುಭವ. ಭಕ್ತಿ, ಪ್ರೀತಿ, ಆಸೆ, ಕುತೂಹಲ, ಬೆರಗು ಎಲ್ಲವನ್ನೂ ನಿಧಾನವಾಗಿ ನುಂಗಿ ಹಾಕಿ ಕೇವಲ ಬೀಭತ್ಸವನ್ನಷ್ಟೇ ಉಳಿಸಿ ಹೋದ ಯಾತನಾದಾಯಕ ನೆನಪು. ಅವಳಿಗಾದರೂ ಆಗ ಎಷ್ಟು ಮಹಾವಯಸ್ಸು? 16 ಇದ್ದಾವು. 4 ಇದ್ದ ಮನೆಯೊಳಕ್ಕೆ ಅತ್ತಿಗೆ ಬರುತ್ತಾಳೆಂಬ ಸಂಗತಿಯೇ ಅವಳ ಪಾಲಿಗೊಂದು ದೊಡ್ಡ ಸಡಗರ. ಅಣ್ಣನ ಮದುವೆಯ ದಿನದ ಹೊತ್ತಿಗೆ 83 ತರಹದ ರಂಗೋಲಿಗಳನ್ನಿಡುವುದನ್ನು ಕಲಿತಿದ್ದಳು. ಅಣ್ಣನ ಕೋಣೆಯ ಗೋಡೆಯ ಗುಂಟ ಪುಟ್ಟ ನವಿಲುಗಳ 100 ಚಿತ್ರ ಬರೆದು ಅತ್ತಿಗೆಯ ಕಣ್ಣುಗಳಲ್ಲೊಂದು ಮೆಚ್ಚುಗೆ ತುಳುಕುತ್ತದೆಂದು ಕಾದಿದ್ದಳು. ನಮ್ಮ ಹಾಗೆ ಹಳ್ಳಿ ಮನೆಯಲ್ಲಿ ಬೆಳೆದವಳಲ್ಲ ಅತ್ತಿಗೆ, ಪೇಟೆ ಕಂಡವಳು. ಅರಸೀಕೆರೆ ಎಂದರೆ ಸುಮ್ಮನಾಯಿತಾ? ದೊಡ್ಡ ಶ್ರೀಮಂತರಲ್ಲದಿದ್ದರೂ ನಮಗಿಂತ ತಕ್ಕ ಮಟ್ಟಿಗೆ. ಒಬ್ಬಳೇ ಮಗಳಂತೆ. ಆ ವರ್ಷದ ಮಳೆಗಾದರೂ ಅಷ್ಟೊಂದು ಹಂಬಲಿಸಿ ಕಾದಿದ್ದಳೋ ಇಲ್ಲವೋ ಪ್ರಾರ್ಥನಾ. ಅತ್ತಿಗೆಯ ಆಗಮನಕ್ಕಾಗಿ ಅಷ್ಟೊಂದು ಕಾದು ಬಿಟ್ಟಿದ್ದಳು. ಮದುವೆಯ ಮನೆಯಲ್ಲಿ ನಾವು ಗಂಡಿನ ಕಡೆಯೋರು ಎಂಬುದು 10 ನಿಮಿಷಕ್ಕೊಮ್ಮೆ ಮರೆತು ಹೋಗುತ್ತಿತ್ತು. ಅತ್ತಿಗೆಯ ಪಕ್ಕಕ್ಕೆ ಸೇರಿಕೊಂಡು ಬಿಡುತ್ತಿದ್ದಳು. ಅವತ್ತು ಅತ್ತಿಗೆಯುಟ್ಟ ನವಿಲು ಬಣ್ಣದ ಸೀರೆ ಇವತ್ತಿಗೂ ಕಣ್ಣಿಂದ ಚಕ್ಕು ಚದುರಿಲ್ಲ. ಎಂಥ ಮಟ್ಟಸವಾದ ವಿಗ್ರಹ ಅತ್ತಿಗೆಯದು. ಆಗಷ್ಟೇ ಹಚ್ಚಿಟ್ಟ ದೀಪಗಳಂತಿದ್ದವು ಕಣ್ಣು. ತುಂಬ ಮಾತಿನವಳಲ್ಲ ಅತ್ತಿಗೆ. ಆದರೆ ಎಲ್ಲ ಮಾತು ಅವಳ ಕಣ್ ಆಡುತ್ತವೆ ಅನಿಸಿತ್ತು. ತೀರಾ ಧಾರೆಯ ಹೊತ್ತಿಗೆ ಅವಳಿಗೆ ಅನಿಸಿತ್ತಲ್ಲ,
ಅತ್ತಿಗೆ ಎದುರು ನಿಂತರೆ ಅಣ್ಣ ಪಿಚು ಪಿಚು. ಅತ್ತ ಕೆಂಪು ಅಲ್ಲದ ಕಪ್ಪು ಅಲ್ಲದ ಎಣ್ಣೆಗಂಪು ಅಲ್ಲದ ಹೊಗೆ ಹೊಗೆ ಬಣ್ಣ ಅಣ್ಣನದು. ಎಲ್ಲದರಲ್ಲೂ ಏನೋ ಗಡಿಬಿಡಿ, ಅರ್ಧರ್ಧಕ್ಕೆ ನುಂಗುವ ಮಾತು, ನೇರವಾಗಿ ಯಾರನ್ನೂ ಎದುರಿಸಲಾರದ ಕಣ್ಣು.